ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಹಿತವನ್ನು ಕಾಪಾಡಲಿಕ್ಕೆ ಫ್ಯಾಕ್ಟರಿ ಮಾಲಕರು ಹಾಗೂ ರೈತರನ್ನು ಕರೀತಕ್ಕಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ರೈತನಿಗೆ ಸಹಾಯಕಾರಿ ಆಗ್ತಕ್ಕಂಥ ಕೆಲಸ ಮಾಡಬೇಕಾದದ್ದು ಕೇಂದ್ರ ಸರ್ಕಾರ. FRP MSP 3 ವರ್ಷ ಆದರೂ MSP ಹೆಚ್ಚಿಗೆ ಮಾಡಲಾರ್ದೆ ಇರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದವರು ಇವತ್ತಾದರೂ ರೈತ ಇವತ್ತು ಬೀದಿಗಿಳಿದಿದ್ದಾನೆ. ನಾವು ಸಹಾಯ ಮಾಡಬೇಕಂತಕ್ಕಂಥ ಪ್ರವೃತ್ತಿ ಕಡೆ ಗಮನ ಹರಿಸಬೇಕೇ ವಿನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವರು ಹಾಗೂ MPಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಕೆಲವರು BJP ಅವರು ರಾಜಕಾರಣ, ರೈತರನ್ನ ಹಿತ ಕಾಪಾಡೋದು ಕಾಳಜಿ ವಹಿಸಬೇಕಂತ ಕೇಂದ್ರ ಸರ್ಕಾರ ರೈತರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದರಲ್ಲಿ ಏನಾದರೂ ರಾಜಕಾರಣ ಲಾಭ ಸಿಗುತ್ತೇನೋ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರೈತ ಇದನ್ನು ಗಮನಿಸ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಎಕ್ಸ್ಪೋರ್ಟ್ಗೆ ಅವಕಾಶ ಕೊಡಿ, ಇಥನಾಲ್ ರೇಟಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡಿ. 45% ಎಷ್ಟು ಕೊಟ್ಟಿದ್ದಾರೆ ಇಥನಾಲ್ ಮಾಡಲಿಕ್ಕೆ? 45% ಮಾತ್ರ ಇಥನಾಲ್ ಕೊಡ್ತಾ ಇದ್ದಾರೆ. ಇಂಥವನ್ನೆಲ್ಲವನ್ನು ಗಮನಿಸಿ ರೈತನ ಹಿತ ಕಾಪಾಡೋದ್ರ ಕಡೆ ಗಮನ ಹರಿಸಬೇಕಂತೇಳಿ ನಾನು ಕೇಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಹಿತವನ್ನು ಕಾಪಾಡಲಿಕ್ಕೆ ಫ್ಯಾಕ್ಟ್ರಿ ಮಾಲಕರು ಹಾಗೂ ರೈತರನ್ನು ಕರೀತಕ್ಕಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ರೈತನಿಗೆ ಸಹಾಯಕಾರಿ ಆಗ್ತಕ್ಕಂಥ ಕೆಲಸ ಮಾಡಬೇಕಾದದ್ದು ಕೇಂದ್ರ ಸರ್ಕಾರ. FRP MSP 3 ವರ್ಷ ಆದರೂ MSP ಹೆಚ್ಚಿಗೆ ಮಾಡಲಾರ್ದೆ ಇರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದವರು ಇವತ್ತಾದರೂ ರೈತ ಇವತ್ತು ಬೀದಿಗಿಳಿದಿದ್ದಾನೆ. ನಾವು ಸಹಾಯ ಮಾಡಬೇಕಂತಕ್ಕಂಥ ಪ್ರವೃತ್ತಿ ಕಡೆ ಗಮನ ಹರಿಸಬೇಕೇ ವಿನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವರು ಹಾಗೂ MPಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಕೆಲವರು BJP ಅವರು ರಾಜಕಾರಣ, ರೈತರನ್ನ ಹಿತ ಕಾಪಾಡೋದು ಕಾಳಜಿ ವಹಿಸಬೇಕಂತ ಕೇಂದ್ರ ಸರ್ಕಾರ ರೈತರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದರಲ್ಲಿ ಏನಾದರೂ ರಾಜಕಾರಣ ಲಾಭ ಸಿಗುತ್ತೇನೋ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರೈತ ಇದನ್ನು ಗಮನಿಸ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಎಕ್ಸ್ಪೋರ್ಟ್ಗೆ ಅವಕಾಶ ಕೊಡಿ, ಇಥನಾಲ್ ರೇಟಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡಿ. 45% ಎಷ್ಟು ಕೊಟ್ಟಿದ್ದಾರೆ ಇಥನಾಲ್ ಮಾಡಲಿಕ್ಕೆ? 45% ಮಾತ್ರ ಇಥನಾಲ್ ಕೊಡ್ತಾ ಇದ್ದಾರೆ. ಇಂಥವನ್ನೆಲ್ಲವನ್ನು ಗಮನಿಸಿ ರೈತನ ಹಿತ ಕಾಪಾಡೋದ್ರ ಕಡೆ ಗಮನ ಹರಿಸಬೇಕಂತೇಳಿ ನಾನು ಕೇಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಹಿತವನ್ನು ಕಾಪಾಡಲಿಕ್ಕೆ ಫ್ಯಾಕ್ಟ್ರಿ ಮಾಲಕರು ಹಾಗೂ ರೈತರನ್ನು ಕರೀತಕ್ಕಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ರೈತನಿಗೆ ಸಹಾಯಕಾರಿ ಆಗ್ತಕ್ಕಂಥ ಕೆಲಸ ಮಾಡಬೇಕಾದದ್ದು ಕೇಂದ್ರ ಸರ್ಕಾರ. FRP MSP 3 ವರ್ಷ ಆದರೂ MSP ಹೆಚ್ಚಿಗೆ ಮಾಡಲಾರ್ದೆ ಇರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದವರು ಇವತ್ತಾದರೂ ರೈತ ಇವತ್ತು ಬೀದಿಗಿಳಿದಿದ್ದಾನೆ. ನಾವು ಸಹಾಯ ಮಾಡಬೇಕಂತಕ್ಕಂಥ ಪ್ರವೃತ್ತಿ ಕಡೆ ಗಮನ ಹರಿಸಬೇಕೇ ವಿನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವರು ಹಾಗೂ MPಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಕೆಲವರು BJP ಅವರು ರಾಜಕಾರಣ, ರೈತರನ್ನ ಹಿತ ಕಾಪಾಡೋದು ಕಾಳಜಿ ವಹಿಸಬೇಕಂತ ಕೇಂದ್ರ ಸರ್ಕಾರ ರೈತರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದರಲ್ಲಿ ಏನಾದರೂ ರಾಜಕಾರಣ ಲಾಭ ಸಿಗುತ್ತೇನೋ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರೈತ ಇದನ್ನು ಗಮನಿಸ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಎಕ್ಸ್ಪೋರ್ಟ್ಗೆ ಅವಕಾಶ ಕೊಡಿ, ಇಥನಾಲ್ ರೇಟಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡಿ. 45% ಎಷ್ಟು ಕೊಟ್ಟಿದ್ದಾರೆ ಇಥನಾಲ್ ಮಾಡಲಿಕ್ಕೆ? 45% ಮಾತ್ರ ಇಥನಾಲ್ ಕೊಡ್ತಾ ಇದ್ದಾರೆ. ಇಂಥವನ್ನೆಲ್ಲವನ್ನು ಗಮನಿಸಿ ರೈತನ ಹಿತ ಕಾಪಾಡೋದ್ರ ಕಡೆ ಗಮನ ಹರಿಸಬೇಕಂತೇಳಿ ನಾನು ಕೇಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಹಿತವನ್ನು ಕಾಪಾಡಲಿಕ್ಕೆ ಫ್ಯಾಕ್ಟ್ರಿ ಮಾಲಕರು ಹಾಗೂ ರೈತರನ್ನು ಕರೀತಕ್ಕಂಥ ಒಳ್ಳೆ ಕೆಲಸ ಮಾಡಿದ್ದಾರೆ. ರೈತನಿಗೆ ಸಹಾಯಕಾರಿ ಆಗ್ತಕ್ಕಂಥ ಕೆಲಸ ಮಾಡಬೇಕಾದದ್ದು ಕೇಂದ್ರ ಸರ್ಕಾರ.
FRP MSP 3 ವರ್ಷ ಆದರೂ MSP ಹೆಚ್ಚಿಗೆ ಮಾಡಲಾರ್ದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದವರು ಇವತ್ತಾದರೂ ರೈತ ಇವತ್ತು ಬೀದಿಗಿಳಿದಿದ್ದಾನೆ. ನಾವು ಸಹಾಯ ಮಾಡಬೇಕಂತಕ್ಕಂಥ ಪ್ರವೃತ್ತಿ ಕಡೆ ಗಮನ ಹರಿಸಬೇಕೇ ವಿನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವರು ಹಾಗೂ MP ಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಕೆಲವರು BJP ಅವರು ರಾಜಕಾರಣ, ರೈತರನ್ನ ಹಿತ ಕಾಪಾಡೋದು ಕಾಳಜಿ ವಹಿಸಬೇಕಂತ ಕೇಂದ್ರ ಸರ್ಕಾರ ರೈತರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದರಲ್ಲಿ ಏನಾದರೂ ರಾಜಕಾರಣ ಲಾಭ ಸಿಗುತ್ತೇನೋ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರೈತ ಇದನ್ನು ಗಮನಿಸ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಎಕ್ಸ್ಪೋರ್ಟ್ಗೆ ಅವಕಾಶ ಕೊಡಿ, ಇಥನಾಲ್ ರೇಟಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡಿ. 45% ಎಷ್ಟು ಕೊಟ್ಟಿದ್ದಾರೆ ಇಥನಾಲ್ ಮಾಡಲಿಕ್ಕೆ? 45% ಮಾತ್ರ ಇಥನಾಲ್ ಕೊಡ್ತಾ ಇದ್ದಾರೆ. ಇಂಥವನ್ನೆಲ್ಲವನ್ನು ಗಮನಿಸಿ ರೈತನ ಹಿತ ಕಾಪಾಡೋದ್ರ ಕಡೆ ಗಮನ ಹರಿಸಬೇಕಂತೇಳಿ ನಾನು ಕೇಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಹಿತವನ್ನು ಕಾಪಾಡಲಿಕ್ಕೆ ಫ್ಯಾಕ್ಟ್ರಿ ಮಾಲಕರು ಹಾಗೂ ರೈತರನ್ನ ಕಳಿತಕ್ಕಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ. ರೈತನಿಗೆ ಸಹಕಾರಿ ಆಗ್ತಕ್ಕಂಥ ಕೆಲಸ ಮಾಡಬೇಕಾದದ್ದು ಕೇಂದ್ರ ಸರ್ಕಾರ. FRP MSP 3 ವರ್ಷ ಆದರೂ MSP ಹೆಚ್ಚಿಗೆ ಮಾಡಲಾರ್ದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದವರು ಇವತ್ತಾದರೂ ರೈತ ಇವತ್ತು ಬೀದಿಗಿಳಿದಿದ್ದಾನೆ. ನಾವು ಸಹಾಯ ಮಾಡಬೇಕಂತಕ್ಕಂಥ ಪ್ರವೃತ್ತಿ ಕಡೆ ಗಮನ ಹರಿಸಬೇಕೇ ವಿನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವರು ಹಾಗೂ MP ಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಕೆಲವರು BJP ಅವರು ರಾಜಕಾರಣ, ರೈತರನ್ನ ಹಿತ ಕಾಪಾಡೋದು ಕಾಳಜಿ ವಹಿಸಬೇಕಂತ ಕೇಂದ್ರ ಸರ್ಕಾರ ರೈತರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದರಲ್ಲಿ ಏನಾದರೂ ರಾಜಕಾರಣ ಲಾಭ ಸಿಗುತ್ತೇನೋ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರೈತ ಇದನ್ನು ಗಮನಿಸ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಎಕ್ಸ್ಪೋರ್ಟ್ಗೆ ಅವಕಾಶ ಕೊಡಿ, ಇಥನಾಲ್ ರೇಟಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡಿ. 45% ಎಷ್ಟು ಕೊಟ್ಟಿದ್ದಾರೆ ಇಥನಾಲ್ ಮಾಡಲಿಕ್ಕೆ? 45% ಮಾತ್ರ ಇಥನಾಲ್ ಕೊಡ್ತಾ ಇದ್ದಾರೆ. ಇಂಥವನ್ನೆಲ್ಲವನ್ನು ಗಮನಿಸಿ ರೈತನ ಹಿತ ಕಾಪಾಡೋದ್ರ ಕಡೆ ಗಮನ ಹರಿಸಬೇಕಂತೇಳಿ ನಾನು ಕೇಳ್ತೇನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ರೈತರ ಹಿತವನ್ನು ಕಾಪಾಡಲಿಕ್ಕೆ ಫ್ಯಾಕ್ಟ್ರಿ ಮಾಲಕರು ಹಾಗೂ ರೈತರನ್ನ ಕಳಿತಕ್ಕಂಥ ಒಳ್ಳೆಯ ಕೆಲಸ ಮಾಡಿದ್ದಾರೆ. ರೈತನಿಗೆ ಸಹಕಾರಿ ಆಗ್ತಕ್ಕಂಥ ಕೆಲಸ ಮಾಡಬೇಕಾದದ್ದು ಕೇಂದ್ರ ಸರ್ಕಾರ. FRP MSP 3 ವರ್ಷ ಆದರೂ MSP ಹೆಚ್ಚಿಗೆ ಮಾಡಲಾರ್ದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದವರು ಇವತ್ತಾದರೂ ರೈತ ಇವತ್ತು ಬೀದಿಗಿಳಿದಿದ್ದಾನೆ. ನಾವು ಸಹಾಯ ಮಾಡಬೇಕಂತಕ್ಕಂಥ ಪ್ರವೃತ್ತಿ ಕಡೆ ಗಮನ ಹರಿಸಬೇಕೇ ವಿನ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಕೆಲವರು ಹಾಗೂ MP ಗಳು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಕೆಲವರು BJP ಅವರು ರಾಜಕಾರಣ, ರೈತರನ್ನ ಹಿತ ಕಾಪಾಡೋದು ಕಾಳಜಿ ವಹಿಸಬೇಕಂತ ಕೇಂದ್ರ ಸರ್ಕಾರ ರೈತರನ್ನ ಮುಂದಿಟ್ಟುಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದೆ. ಇದರಲ್ಲಿ ಏನಾದರೂ ರಾಜಕಾರಣ ಲಾಭ ಸಿಗುತ್ತೇನೋ ಅಂತೇಳಿ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ರೈತ ಇದನ್ನು ಗಮನಿಸ್ತಾ ಇದ್ದಾನೆ. ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಎಕ್ಸ್ಪೋರ್ಟ್ಗೆ ಅವಕಾಶ ಕೊಡಿ, ಇಥನಾಲ್ ರೇಟಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡಿ. 45% ಎಷ್ಟು ಕೊಟ್ಟಿದ್ದಾರೆ ಇಥನಾಲ್ ಮಾಡಲಿಕ್ಕೆ? 45% ಮಾತ್ರ ಇಥನಾಲ್ ಕೊಡ್ತಾ ಇದ್ದಾರೆ. ಇಂಥವನ್ನೆಲ್ಲವನ್ನು ಗಮನಿಸಿ ರೈತನ ಹಿತ ಕಾಪಾಡೋದ್ರ ಕಡೆ ಗಮನ ಹರಿಸಬೇಕಂತೇಳಿ ನಾನು ಕೇಳ್ತೇನೆ.